2026 ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಕ್ಯಾಟಗರಿಯಲ್ಲಿ ಮತ್ತೊಂದು ಹೊಸ ಪವರ್ಫುಲ್ ಫೋನ್ ಲಾಂಚ್ ಆಗಿದೆ. ಇದೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26. ಈ ಫೋನ್ ಸ್ಮಾಲ್ ಸೈಜ್ ಇದ್ರೂ ಪರ್ಫಾರ್ಮೆನ್ಸ್ ಮತ್ತು ಕ್ಯಾಮ್ರಾ ಕ್ವಾಲಿಟಿಲಿ ದೊಡ್ಡ ಫೋನ್ಗೆ ಕಾಂಪಿಟೇಷನ್ ಕೊಡುತ್ತೆ. ಡಿಸೈನ್ ರೀಡಿಫೈನ್ ಆಗಿದೆ, ವೆಯ್ಟ್ ಲೈಟ್ ಆಗಿದೆ. ಇದರಲ್ಲಿ S25 ಗಿಂತ ಏನು ಇಂಪ್ರೂವ್ಮೆಂಟ್ಸ್ ಆಗಿದೆ, ಏನು ಕಾಂಪ್ರಮೈಸ್ ಆಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಫೋನ್ನ ನೀವು ತಗೊಳ್ಬೇಕಾ, ಪ್ರೀ ಬುಕ್ ಮಾಡಬೇಕಾ, ಈ ಫೋನ್ಗೆ ಆಫರ್ಸ್ ಬೇಕಾ, ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ಫೋನ್ ಸಿಗ್ತಾ ಇದೆ. ಇದರ ರೀಡಿಸೈನ್ ಮಾಡಿದ್ದಾರೆ. ಕ್ಯಾಮ್ರಾದು ವೆಲ್ವೆಟ್ ಕಲರ್ ಇದೆ, ತುಂಬ ಸ್ಲಿಮ್ ಇದೆ ಫೋನು. ಆನಂತರ ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ನಮಗೆ ಡಾಕ್ಯುಮೆಂಟೇಷನ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, C2C ಕೇಬಲ್ ಸಿಗುತ್ತೆ. ಈ ಫೋನಿಗೆ ನೀವು ಒಂದು ಅಡಾಪ್ಟರ್ ತೊಗೊಳ್ಬೇಕು, ಮತ್ತು ಪ್ರೀಮಿಯಂ ಗ್ಲಾಸ್ ಹಾಕ್ಕೊಳ್ಬೇಕು. ಒಂದು ಬ್ಯಾಕ್ ಪೋಸ್ಟ್ ತೊಗೊಂಡ್ರೆ ಸಾಕು, ಇನ್ನೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಈ ಫೋನ್ 12GB RAM 256GB ಸ್ಟೋರೇಜ್ ಮತ್ತು 12GB RAM 512GB ಸ್ಟೋರೇಜ್ ಎರಡು ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. ಇದು 88,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಇದು ಪ್ರಾಪರ್ ಪ್ರೀಮಿಯಂ ಫ್ಲಾಗ್ಶಿಪ್ ಫೀಲ್ ಕೊಡುತ್ತೆ. 7.2 mm ಥಿಕ್ನೆಸ್ನ ಹೊಂದಿದೆ. ಕೇವಲ 167 ಗ್ರಾಮ್ಸ್ ವೇಟ್ ಇದೆ. ಇದು IP68 ರೇಟಿಂಗ್ ಸಿಗ್ತಾ ಇದೆ. ಇದನ್ನು ಅಂಡರ್ ವಾಟರ್ ಯೂಸ್ ಮಾಡ್ಬೋದು. IP68 ರೇಟಿಂಗ್ ಇರೋದ್ರಿಂದ ರೈನ್ ಹಾಗೂ ಆಕ್ಸಿಡೆಂಟಲ್ ವಾಟರ್ ಸ್ಪ್ಲಾಶ್ ಟೆನ್ಷನ್ ನಿಮಗೆ ಬೇಡ. ಆದರೆ ಇದಕ್ಕೆ ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ. ಇದನ್ನು ನೀರಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಇನ್ನು ಈ ಫೋನ್ ಇನ್ ಆ್ಯಂಡ್ ಫೀಲ್ ಸೂಪರ್ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಕಾಂಪ್ಯಾಕ್ಟ್ ಸೈಜ್ ಇದ್ರೂ ಸಾಲಿಡ್ ಫೀಲ್ ಕೊಡುತ್ತೆ. ಫ್ರೇಮ್ ಸ್ಲಿಮ್ ಆಗಿದೆ, ಬ್ಯಾಲೆನ್ಸ್ ಪರ್ಫೆಕ್ಟ್ ಆಗಿದೆ. ಲಾಂಗ್ ಟೈಮ್ ಯೂಸ್ ಮಾಡಿದ್ರು ನಿಮಗೆ ಕೈ ನೋವು ಬರಲ್ಲ. ಬಿಲ್ಡ್ ಕ್ವಾಲಿಟಿ ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಲೆವೆಲ್ ಯಾವಾಗಲೂ ಮೇಂಟೈನ್ ಮಾಡುತ್ತೆ. ಈ ಫೋನ್ 4 ಕಲರಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಕಾಲ್ಬರ್ಟ್ ವೈಲೆಟ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ವೈಟ್, ಬ್ಲ್ಯಾಕ್, ಸ್ಕೈ ಬ್ಲೂ. ಈ 4 ಕಲರ್ ಕೂಡ ಚೆನ್ನಾಗಿದೆ. ಈ ಕಲರ್ಸ್ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇದರ ಪೋರ್ಟ್ಸ್ ಮತ್ತು ಬಟನ್ಸ್ ಕಡೆ ಬಂದರೆ, ಈ ಫೋನ್ನ ಕಡೆ ಸ್ಪೀಕರ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ, ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಸಿಗ್ತಾ ಇದೆ. ಈ ಫೋನ್ನ ಮೇಲೆ ಮೈಕ್ರೋಫೋನ್ ಇದೆ. ಇದರಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರ ಕೇಳುತ್ತೆ. ಇದನ್ನು ನೀವೇ ಕೇಳಿ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.3 ಇಂಚಸ್ OLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದು ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಡಿಸ್ಪ್ಲೇ ಆಗಿದೆ. ಈ ಡಿಸ್ಪ್ಲೇ ಶಾರ್ಪ್ ಆಗಿದೆ. ಕಲರ್ಸ್ ವಿವಿಡ್ ಆಗಿ ಬರುತ್ತೆ. ಕಂಟೆಂಟ್ ಅಲ್ಲಿ ಡೀಪ್ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ 120 Hz ಸ್ಮೂತ್ ಸ್ಕ್ರೋಲಿಂಗ್ ಸಿಗುತ್ತೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಬ್ರೌಸಿಂಗ್ ಎಲ್ಲವನ್ನು ಬಟ್ರಿ ಸ್ಮೂತ್ ಫೀಲ್ ಕೊಡುತ್ತೆ. ಜೊತೆಗೆ ಇದರ ಔಟ್ಡೋರ್ ವಿಸಿಬಿಲಿಟಿ ಕೂಡ ಚೆನ್ನಾಗುತ್ತೆ. ಇದು ಕಾಂಪ್ಯಾಕ್ಟ್ ಸೈಜ್ ಇದ್ರೂ ಕಂಟೆಂಟ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಇಂಪ್ರೆಸಿವ್ ಆಗಿದೆ. ಒನ್ ಹ್ಯಾಂಡ್ ಯೂಸ್ಗೆ ಪರ್ಫೆಕ್ಟ್ ಡಿಸ್ಪ್ಲೇ ಸೈಜ್ ಆಗಿದೆ. ಇದರ ಬ್ಲೆಸಲ್ಸ್ ಕೂಡ ಕಡಿಮೆ ಇದೆ. ಪಂಚೋಲ್ ಕ್ಯಾಮ್ರಾ ಸಿಗುತ್ತೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಇದರ ಕ್ಯಾಮ್ರಾ ಸೆಟಪ್ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ, 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ, 10 MP 3x ಟೆಲಿಫೋಟೋ ಸಿಗುತ್ತೆ ಮತ್ತು 12 MP ಫ್ರಂಟ್ ಕ್ಯಾಮ್ರಾ ಇದೆ. ಇದರಲ್ಲಿ ಮೇನ್ ಸೆನ್ಸರ್ ದೊಡ್ಡ ಸೈಜ್ ಇರೋದ್ರಿಂದ ಲೈಟ್ ಕ್ಯಾಪ್ಚರ್ ಚೆನ್ನಾಗಿ ಮಾಡುತ್ತೆ. ಡೇ ಲೈಟ್ ಫೋಟೋಸ್ ಶಾರ್ಪ್ ಡೀಟೇಲ್ ಆಗಿ ಬರುತ್ತೆ ಮತ್ತು ನ್ಯಾಚುರಲ್ ಕಲರ್ಸ್ ಕೊಡುತ್ತೆ. ಸ್ಯಾಮ್ಸಂಗ್ ಪ್ರೊಸೆಸಿಂಗ್ ಕನ್ಸಿಸ್ಟೆಂಟ್ ಆಗಿರುತ್ತೆ. 3x ಟೆಲಿಫೋಟೋ ಲೆನ್ಸ್ ಇರೋದ್ರಿಂದ ಪೋರ್ಟ್ರೇಟ್ ಶಾಟ್ಸ್ ಮತ್ತು ಝೂಮ್ ಶಾಟ್ಸ್ ಕ್ರಿಸ್ಪಿಯಾಗಿ ಬರುತ್ತೆ. ಎಡ್ಜ್ ರಿಡಕ್ಷನ್ ಚೆನ್ನಾಗಿದೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರೋದ್ರಿಂದ ಗ್ರೂಪ್ ಫೋಟೋಸ್ ಮತ್ತು ಲ್ಯಾಂಡ್ಸ್ಕೇಪ್ ಶಾಟ್ಸ್ ಯೂಸ್ಫುಲ್ ಆಗಿರುತ್ತೆ. ಇದರಲ್ಲಿ ಸೆಲ್ಫಿ ಕ್ಯಾಮ್ರಾ 12 MP ಇದ್ರೂ ಸೋಷಿಯಲ್ ಮೀಡಿಯಾ ರೆಡಿ ಔಟ್ಪುಟ್ ಕೊಡುತ್ತೆ. ಸ್ಕಿನ್ ಟೋನ್ ನ್ಯಾಚುರಲ್ ಆಗಿದೆ. ಪೋರ್ಟ್ರೇಟ್ ಸೆಲ್ಫಿಯಲ್ಲಿನೂ ಎಡ್ಜ್ ರಿಡಕ್ಷನ್ ಚೆನ್ನಾಗಿದೆ. ಇನ್ನು ವಿಡಿಯೋಸ್ ಕಡೆ ಬಂದರೆ, ಇದು ವಿಡಿಯೋ ಅಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿದೆ. ಫ್ಲಾಗ್ಶಿಪ್ ಲೆವೆಲ್ ಡೀಟೇಲ್ಸ್ ಕೊಡುತ್ತೆ. ಇದರ ಬ್ಯಾಕ್ ಕ್ಯಾಮ್ರಾಯಿಂದ 8K ವಿಡಿಯೋಸ್ 30 FPS ತೆಗಿಬೋದು ಮತ್ತು ಫ್ರಂಟ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ 60 FPS ನಲ್ಲಿ ತೆಗಿಬೋದು. ಸೆಲ್ಫಿ ವಿಡಿಯೋಸ್ ಕ್ವಾಲಿಟಿಯಲ್ಲಿನೂ ಚೆನ್ನಾಗಿ ಬರುತ್ತೆ. ಸ್ಟೇಬಲ್ ಕೂಡ ಇದೆ. ಸ್ಯಾಮ್ಸಂಗ್ ವಿಡಿಯೋ ಪ್ರೊಸೆಸಿಂಗ್ ಯೂಶುವಲಿ ಸ್ಟ್ರಾಂಗ್ ಆಗಿರುತ್ತೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ Exynos 2600 ಪ್ರೊಸೆಸರ್ ಸಿಗ್ತಾ ಇದೆ. ಇದು ವರ್ಲ್ಡ್ ಫಸ್ಟ್ 2nm ಪ್ರೊಸೆಸರ್ ಆಗಿದೆ. ಇದು ಸ್ಯಾಮ್ಸಂಗ್ನ ಓನ್ ಫ್ಲಾಗ್ಶಿಪ್ ಚಿಪ್ಸೆಟ್ ಆಗಿದೆ. ಡೈಲಿ ಟಾಸ್ಕ್ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತೆ. ಮಲ್ಟಿ ಟಾಸ್ಕಿಂಗ್, ಸೋಷಿಯಲ್ ಮೀಡಿಯಾ, ವಿಡಿಯೋ ಎಡಿಟಿಂಗ್, ಬೇಸಿಕ್ ಟಾಸ್ಕಲ್ಲಿ ಯಾವುದೇ ಲ್ಯಾಗ್ ಫೀಲ್ ಆಗಲ್ಲ. ಇದರಲ್ಲಿ 26 lakh+ ಆಂಥಿಥ್ಯೂ ಸ್ಕೋರ್ ಕೊಡುತ್ತೆ ಮತ್ತು 61% CPU ಟೋಟಲ್ ಬರುತ್ತೆ.
ಇನ್ನೂ ಆಪ್ಟಿಮೈಸ್ ಆಗಬೇಕು, ಅದಕ್ಕೆ ಟೈಮ್ ಕೊಡಬೇಕು. ಈಗ ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ, ಆದರೆ ಮುಂದೆ ಇದು ಜಾಸ್ತಿ ಹೀಟ್ ಆಗಲ್ಲ. ಕಾಂಪ್ಯಾಕ್ಟ್ ಫೋನ್ ಆಗಿದ್ರು ಪರ್ಫಾರ್ಮೆನ್ಸ್ ಕಾಂಪ್ರಮೈಸ್ ಮಾಡಲ್ಲ. ಇನ್ನು ಗೇಮಿಂಗ್ ಕಡೆ ಬಂದರೆ BGMI COD ಮೊಬೈಲ್ ಸ್ಮೂತ್ ಸೆಟ್ಟಿಂಗ್ಸ್ನಲ್ಲಿ ಸ್ಟೇಬಲ್ ಗೇಮಿಂಗ್ ಎಕ್ಸೆಪ್ಟ್ ಮಾಡ್ಬೋದು. ಹೀಟಿಂಗ್ ಕಂಟ್ರೋಲ್ ಡೀಸೆಂಟ್ ಆಗಿದೆ. ಕಾಂಪ್ಯಾಕ್ಟ್ ಬಾಡಿ ಇದ್ರೂ ನಿಮ್ಮ ಹ್ಯಾಂಡ್ನಲ್ಲಿ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಇದು ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಫೋನ್ ಆಗಿರೋದ್ರಿಂದ ಲೇಟೆಸ್ಟ್ Android 16 ಮತ್ತು One UI 8.5 ಸಿಗ್ತಾ ಇದೆ. ಸ್ಯಾಮ್ಸಂಗ್ ಯೂಶುವಲಿ ಫ್ಲಾಗ್ಶಿಪ್ ಕೊಡೋ 7 ಇಯರ್ಸ್ OS ಅಪ್ಡೇಟ್ ಮತ್ತು 7 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಈ ಫೋನಲ್ಲೂ ಕೊಡ್ತಾ ಇದ್ದಾರೆ. ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಸ್ಟ್ರಾಂಗ್ ಆಗಿದೆ. ಫೀಚರ್ಸ್, ಕ್ಯಾಮ್ರಾ, ಎನ್ಹಾನ್ಸ್ಮೆಂಟ್, ಪ್ರೊಡಕ್ಟಿವಿಟಿ ಟೂಲ್ಸ್ ಎಲ್ಲವೂ ಫ್ಲಾಗ್ಶಿಪ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈ OS ಬಗ್ಗೆ ಸಪ್ರೇಟ್ ವಿಡಿಯೋನು ಮಾಡ್ಬೋದು, ಅಷ್ಟು ಫೀಚರ್ಸ್ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಇದರ ಬ್ಯಾಟ್ರಿ ಕಡೆ ಬಂದರೆ ಇದರಲ್ಲಿ 4300 mAh ಬ್ಯಾಟ್ರಿ ಸಿಗುತ್ತೆ. 25 ವಾಟ್ಸ್ ವರ್ಡ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಜೊತೆಗೆ 15 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇದರ ಬ್ಯಾಟ್ರಿ ಕೆಪಾಸಿಟಿ, ಕಾಂಪ್ಯಾಕ್ಟ್ ಸೈಜ್ ಡೀಸೆಂಟ್ ಆಗಿದೆ. ನಾರ್ಮಲ್ ಯೂಸೇಜ್ ಅಲ್ಲಿ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಇದರ ಚಾರ್ಜಿಂಗ್ ಸ್ಪೀಡ್ ತುಂಬಾ ಫಾಸ್ಟ್ ಇಲ್ಲ, ಆದರೆ ಸೇಫ್ ಅಂಡ್ ಸ್ಟೇಬಲ್ ಚಾರ್ಜಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇರೋದ್ರಿಂದ ಫ್ಲಾಗ್ಶಿಪ್ ಫೀಲ್ ಕೊಡುತ್ತೆ. ಇನ್ನು ಇದರ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಮಾತಾಡೋದಾದ್ರೆ ಇದು ಕಾಂಪ್ಯಾಕ್ಟ್ ಮತ್ತು ಲೈಟ್ ವೇಟ್ ಡಿಸೈನ್ ಆಗಿದೆ. ಪವರ್ಫುಲ್ Exynos 2600 ಪ್ರೊಸೆಸರ್ ಸಿಗ್ತಾ ಇದೆ. 3x ಟೆಲಿಫೋಟೋ ಕ್ಯಾಮ್ರಾ ಇದೆ. IP68 ಪ್ರೊಟೆಕ್ಷನ್ ಸಿಗ್ತಾ ಇದೆ. 120 Hz OLED ಡಿಸ್ಪ್ಲೇ ಸಿಗ್ತಾ ಇದೆ. ಆದರೆ 25 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತಷ್ಟೇ. ಇನ್ನೂ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಡಬೇಕಿತ್ತು. ಇದರ ಬ್ಯಾಟ್ರಿ ಸ್ಲೈಟ್ಲಿ ಕಡಿಮೆ ಆಯಿತು. ಇನ್ನೂ ಸ್ವಲ್ಪ ಬಿಗ್ ಬ್ಯಾಟ್ರಿ ಕೊಡಬೇಕಿತ್ತು. ಸೊ ಕಾಂಪ್ಯಾಕ್ಟ್ ಸೈಜ್ ಫ್ಲಾಗ್ಶಿಪ್ ಫೋನ್ ಹುಡುಕ್ತಾ ಇದ್ದೀರಾ, ಪವರ್ಫುಲ್ ಪರ್ಫಾರ್ಮೆನ್ಸ್ ಮತ್ತು ಬ್ಯಾಲೆನ್ಸ್ಡ್ ಕ್ಯಾಮ್ರಾ ಸೆಟಪ್ ಬೇಕಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಹೆವಿ ಗೇಮ್ಸ್ಗೆ ಬೆಸ್ಟ್ ಫೋನ್ ಬೇಕು ಅಂದರೆ ಅಲ್ಟ್ರಾ ಮಾಡೆಲ್ಸ್ ಬೆಟರ್ ಆಪ್ಷನ್ ಆಗಿರುತ್ತೆ. ಆದರೆ ಡೈಲಿ ಯೂಸೇಜ್ಗೆ ಕ್ಯಾಮ್ರಾ ಕನ್ಸಿಸ್ಟೆನ್ಸಿ, ಪ್ರೀಮಿಯಂ ಫೀಲ್ ಬೇಕಂದ್ರೆ ಇದು ಪರ್ಫೆಕ್ಟ್ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಆಗಿರುತ್ತೆ. ಇದು ನನ್ನ ಆನೆಸ್ಟ್ ಒಪಿನಿಯನ್. ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.